ನಮ್ಮ ಅನಿಸಿಕೆ ಪ್ರಕಾರ ನಮಗೆ ಡಿ ಕೆ ಸುರೇಶ್ ಅವರೇ ಬರಬೇಕು. ಏಕೆಂದರೆ ನಮಗೆ ಅವರಿಂದ ತುಂಬ ಅನುಕೂಲ ಆಗಿದೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ಗೃಹಲಕ್ಷ್ಮಿಯಿಂದ ಹಿಡಿದು ಕರೆಂಟಿಂದ ಹಿಡಿದು ಈ ಮನೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಆದಷ್ಟು ಕೆಲಸ ಕಾರ್ಯದಲ್ಲಿ ಮನೇಲಿರೋರ್ಗೂ ಅವ್ರಿಗೆ ತುಂಬ ಅನುಕೂಲ ಆಗಿದೆ ಅದರಿಂದ. ಮತ್ತು ನೆಕ್ಸ್ಟು ನಮಗೆ ಕುಣಿಗಲಲ್ಲಿ ಮಕ್ಕಳ ಹಾಸ್ಪಿಟ್ಲಿದೊಂದು ತುಂಬ ಪ್ರಾಬ್ಲಮ್ ಇತ್ತು ಹೆಣ್ಮಕ್ಳುಗಳಿಗೆ. ಅದನ್ನು ಮಾಡಿಕೊಡ್ತೀನಿ ಅಂತ ನಮಗೊಂದು ಭರವಸೆ ಇದೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಮಗೆ ಡಿ ಕೆ ಸುರೇಶ್ ಅವ್ರು ಬರಲೇಬೇಕು. ಮತ್ತು ಹೆಚ್ಚಿನ ರೋಡ್ಗಳ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಆಲ್ಮೋಸ್ಟ್ ತುಂಬ ಜನ ಹೇಳಿರ್ತಾರೆ, ಹೇಳೋವಂಥ ಅವಶ್ಯಕತೆ ಇರಲ್ಲ. ಆದರೆ ಈಗಿನ ರೋಡ್ಗಳು ನೋಡಿದ್ರೆ ತುಂಬ ಕಷ್ಟ ಇದೆ. ಯಾವುದೋ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಡಿ ಕೆ ಸುರೇಶ್ ಅವ್ರು ಬರಲೇಬೇಕು. ನೈಟ್ ಹೊತ್ತು ನೀರು ಹಾಯಿಸೋಕ್ಕೆ ಅಂತ ಹೋಗ್ತಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ಗಳಾಗ್ತಿದೆ. ಅದ್ರ ಬಗ್ಗೆ ನೆಕ್ಸ್ಟು ನಾನು ಬೆಳಗ್ಗೆಯಿಂದನೇ ಕರೆಂಟ್ ಕೊಡ್ತೀವಿ ಅಂತೆಲ್ಲ ಏನೇನೋ ಹೇಳಿದ್ದಾರೆ. ಅದ್ರ ಬಗ್ಗೆ ಆಗಬೇಕು. ಅದಕ್ಕೋಸ್ಕರನಾದ್ರು ನಮಗೆ ಡಿ ಕೆ ಸುರೇಶ್ ಅವ್ರು ನೆಕ್ಸ್ಟ್ ಬರಬೇಕು. ಜನಗಳಿಗೆ ಹೇಳೋದು ಇಷ್ಟೇ, ಲೇಡೀಸ್ಗಳ್ಗಾದ್ರೂ ಅಷ್ಟೇ, ಜೆಂಟ್ಸ್ಗಳ್ಗಾದ್ರೂ ಅಷ್ಟೇ, ನಾವು ಹೇಳೋದು ಇಷ್ಟೇ, ಏನೇ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ. ಏಕೆಂದರೆ ಇದರಿಂದ ತುಂಬ ಅನುಕೂಲ ಆಗಿದೆ. ಏಕೆಂದರೆ ಲೇಡೀಸ್ಗಳು ಮನೆಗೆ ಸೀಮಿತ ಅಂತ ಸೇರ್ಕೊಂಬಿಟ್ಟಿದ್ರು. ಸೊ ಈಗ ಲೇಡೀಸ್ಗಳು ಹೊರಗಡೆ ಬಂದು ಪ್ರಪಂಚ ನೋಡಬೇಕು, ಏನಾಗಿದೆ ಪ್ರಪಂಚ, ಲೇಡೀಸ್ಗಳಿಗೆ ಏನೇನು ಸವಲತ್ತುಗಳು ಸಿಗುತ್ತೆ ಅಂತ ತಿಳ್ಕೊಬೇಕು. ಕೆಲವು ಜನ ಮನೆಯಿಂದ ಆಚೆಗೆ ಬರ್ದೇ ಅಡುಗೆ ಮನೆಯೇ ಸೀಮಿತ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಹೊರಗಡೆ ಪ್ರಪಂಚ ಏನು ಅಂತಲೇ ಗೊತ್ತಿಲ್ಲ. ಹಂಗಾಗಿ ಹೆಂಗಸ್ರುಗಳು ಆಚೆಗಾರು ಬರಬೇಕು, ತಿಳ್ಕೊಬೇಕು. ಜೆಂಟ್ಸ್ಗಳ್ಗೆ ಹೇಳೋದು ಅಷ್ಟೇ, ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರನ ಮುಂಬರಿಸಿ.